2026 ಮನೆ ಕಟ್ಟುವ ಕನಸು ಎಲ್ಲರಿಗೂ ಇದೆ. ಸೊ ಹೊಸ ಮನೆ ನಿರ್ಮಿಸುವುದು ಒಂದು ಕನಸು. ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ, ನಾವು ಒಂದು ಹೊಸ ಮನೆ ಕಟ್ಟಬೇಕು, ಆ ಮನೆ ನಿರ್ಮಿಸುವುದನ್ನು, ಕಟ್ಟಡವನ್ನು ನೋಡಬೇಕು, ಆನಂದ ಪಡಬೇಕು, ಖುಷಿ ಪಡಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಲೇಬರ್ಗೆ ಎಂಥದ್ದು ಹೈರ್ ಮಾಡಬೇಕು, ಮಟೀರಿಯಲಿಗೆ ಖರ್ಚು ಎಷ್ಟಾಗುತ್ತೆ, ಎಂಥ ಕ್ವಾಲಿಟಿ ಯೂಸ್ ಮಾಡಬೇಕು, ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ, ಲೇಬರಿಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಮಟೀರಿಯಲಿಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಕಂಬಿ ಯಾವುದು ಯೂಸ್ ಮಾಡಬೇಕು, ಬ್ಲಾಕ್ಸ್ ಯೂಸ್ ಮಾಡಬೇಕಾ, ರೆಡ್ ಬ್ರಿಕ್ಸ್ ಯೂಸ್ ಮಾಡಬೇಕಾ, ಮರಳು ಯೂಸ್ ಮಾಡಬೇಕಾ, ಎಮ್ ಸ್ಯಾಂಡ್ ಯೂಸ್ ಮಾಡಬೇಕಾ, ಟೈಲ್ಸ್ ಯೂಸ್ ಮಾಡಬೇಕಾ, ಗ್ರಾನೈಟ್ ಯೂಸ್ ಮಾಡಬೇಕಾ, ಇಂಥ ಹಲವಾರು ಪ್ರಶ್ನೆ ಒಂದು ಹೊಸ ಮನೆ ಮಾಡೋರಿಗೆ ಭಾಳ ಐತಲ್ಲ ಇದು ಕ್ವೆಶನ್ಸ್ ಬರ್ತಾನೆ ಇರ್ತವೆ. ಸೊ ಅದಕ್ಕೆ ಐತಲ್ಲ ಒಂದು ಪರಿಹಾರ, ಅದಕ್ಕೆ ಐತಲ್ಲ ಎಷ್ಟು ಖರ್ಚು ಬರುತ್ತೆ ಅಂತ ಒಂದು ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ನಾವು ನಿಮಗೆ ಐತಲ್ಲ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈಗ ನೀವು ಹೊಸ ಮನೆ 2026 ಕಟ್ಟಬೇಕು, ಎಷ್ಟು ಖರ್ಚು ಬರುತ್ತೆ ಅಂತ ಡೀಟೇಲ್ ಆಗಿ ಐತಲ್ಲ ಈ ವಿಡಿಯೋದಲ್ಲಿ ನಾವು ಐತಲ್ಲ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೀವಿ. ಯಾರ್ಯಾರು ಮನೆ ಕಟ್ಟಬೇಕಂತಿದ್ದೀರಾ, ನಾವು ಐತಲ್ಲ ಪ್ಲ್ಯಾನಿಂಗು, ಕನ್ಸ್ಟ್ರಕ್ಷನ್ನು, ಮಟೀರಿಯಲ್ ಕಾಂಟ್ರಾಕ್ಟು ಐತಲ್ಲ ಮಾಡಿಕೊಡ್ತೀವಿ. ಸೊ ನಮಗೂ ಐತಲ್ಲ ಕಾಂಟ್ಯಾಕ್ಟ್ ಮಾಡಬಹುದು. ಆಫೀಸ್ ಬಂದು JP ನಗರ ನಿಯರ್ ಎಲೆಚನಹಳ್ಳಿ ಮೆಟ್ರೋ ಸ್ಟೇಷನ್ ಬೆಂಗಳೂರಲ್ಲಿ ಆಫೀಸ್ ಇದೆ. ದಾವಣಗೆರೆಯಲ್ಲಿ ಬಂದರೆ ನಿಯರ್ RTO ಆಫೀಸ್ ವಿಜಯನಗರ ಎಕ್ಸ್ಟೆನ್ಷನ್ ಹತ್ರ ದಾವಣಗೆರೆಯಲ್ಲೂ ಆಫೀಸ್ ಇದೆ. ಬನ್ನಿ ಈಗ ಕಂಪ್ಲೀಟಾಗಿ ವಿಡಿಯೋನ ಶುರು ಮಾಡೋಣ. $30,000-40,200 ಸ್ಕ್ವೇರ್ ಫೀಟು ಫುಲ್ ಸೈಟಲ್ಲಿ ನೀವು ಮನೆ ಕಟ್ತಾ ಇದ್ದೀರಾ ಅಂದರೆ ಎಷ್ಟು ಖರ್ಚು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ತಿಳಿಸ್ತೀವಿ. ಸೊ ಇದರೊಳಗೆ ಏನೇನು ಇನ್ವಾಲ್ವ್ ಇರುತ್ತೆ ಅಂದರೆ ನಿಮಗೆ ಕನ್ಸ್ಟ್ರಕ್ಷನ್ ಚಾರ್ಜಸ್ಸು, ಲೇಬರ್ ಚಾರ್ಜಸ್ಸು, ಬ್ರಿಕ್ಸು, ಸ್ಟೀಲು, ಆಮೇಲೆ CPVC ಪೈಪ್ಸು, ಎಲೆಕ್ಟ್ರಿಕಲ್ ಪೈಪ್ಸು, ಸೊ ನಿಮಗೆ ಸ್ವಿಚಸ್ಸು, ವಯರು, ಪೇಂಟಿಂಗು, ಟೈಲ್ಸು, ಗ್ರಾನೈಟು, ಇದೆಲ್ಲ ಖರ್ಚು ಟೋಟಲ್ ಮಾಡಿದರೆ ಎಷ್ಟಾಗುತ್ತೆ ಅಂತ ಇನ್ವಾಲ್ವ್ಮೆಂಟ್ ಇರುತ್ತೆ ಇದರೊಳಗೆ. ಸೊ ಈ ವಿಡಿಯೋದಲ್ಲಿ ನಾವು ಯಾವ ಚಾರ್ಜಸ್ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಅಂದರೆ ಇದರೊಳಗೆ ಇಂಟೀರಿಯರ್ ಡಿಸೈನ್ ಚಾರ್ಜಸ್ ಇನ್ವಾಲ್ವ್ ಮಾಡ್ತಾ ಇಲ್ಲ, ಬೋರ್ವೆಲ್ ಚಾರ್ಜಸ್ ಇನ್ವಾಲ್ವ್ ಮಾಡ್ತಾ ಇಲ್ಲ, ಆಮೇಲೆ ನಿಮಗೆ ಸೈಟ್ ಚಾರ್ಜಸ್ ಇನ್ವಾಲ್ವ್ ಮಾಡ್ತಾ ಇಲ್ಲ, ಬೆಸ್ಕಾಮ್ ಚಾರ್ಜಸ್ ಇನ್ವಾಲ್ವ್ ಮಾಡ್ತಾ ಇಲ್ಲ, ಆಮೇಲೆ ನಿಮಗೆ ಐತಲ್ಲ ಲೈಸೆನ್ಸ್ ಚಾರ್ಜಸ್ ಇನ್ವಾಲ್ವ್ ಮಾಡ್ತಾ ಇಲ್ಲ, ವಾಚ್ಮೆನ್ ಚಾರ್ಜಸ್ಸು, ಆಮೇಲೆ ಇಂಜಿನಿಯರ್ ಚಾರ್ಜಸ್ ಲೈಕ್ ನೀವು ಈಗ ಡಿಸೈನು, ಆರ್ಕಿಟೆಕ್ಟು, ಪ್ಲ್ಯಾನಿಂಗ್ ಏನಾರು ಮಾಡ್ತಾ ಇದ್ದೀರಂದರೆ ಅದನ್ನು ಚಾರ್ಜಸ್ ಇದರೊಳಗೆ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಈಗ ಮೊದಲನೇದಾಗಿ ಸೈಟ್ಗೆ ನಾವು ಹೋದಾಗ ಏನು ಮಾಡಬೇಕು ಅಂದರೆ ಸೈಟ್ ಮೊದಲು ಕ್ಲೀನ್ ಮಾಡಬೇಕು. ಸೈಟಲ್ಲಿ ಯಾಕಂದರೆ ಮರ, ಹುಲ್ಲು, ಗಲೀಜು ಅವೆಲ್ಲ ಬಿದ್ದಿರುತ್ತೆ. ಸೊ ವೇಸ್ಟು ಅವೆಲ್ಲ ಐತಲ್ಲ ನೀವು ಕ್ಲೀನ್ ಮಾಡಬೇಕಾಗುತ್ತೆ. ಮಾರ್ಕಿಂಗಿಗೆ, ಎಕ್ಸ್ಕವೇಷನಿಗೆ ನಮಗೆ ಕ್ಲೀನ್ ಆಗಬೇಕಾಗುತ್ತೆ ಸೈಟು. ಸೊ ಹಾಗಾಗಿ ಫಸ್ಟ್ ಪಾಯಿಂಟಲ್ಲಿ ಏನು ಮಾಡಿ ಅಂದರೆ ಸೈಟು ಕ್ಲೀನಿಂಗ್ ಮಾಡಬೇಕಾಗುತ್ತೆ. ಸೊ ಸೈಟ್ ಕ್ಲೀನಿಂಗಿಗೆ ನಿಮಗೆ ಐತಲ್ಲ ಡಿಪೆಂಡ್ ಅಪಾನು ಟೌನಲ್ಲಿ, ಸಿಟಿಯಲ್ಲಿ, ವಿಲೇಜಲ್ಲಿ ಯಾವ ಏರಿಯಾದಲ್ಲಿ ಇರ್ತೀರ ಅದಕ್ಕೆ ತಕ್ಕಂತ ಐತಲ್ಲ ಒಂದು $10,000 $15,000 ನಿಮಗೆ ಐತಲ್ಲ ಇಲ್ಲಿ ಸೈಟ್ ಕ್ಲೀನಿಂಗಿಗೆ ಚಾರ್ಜಸ್ ಅಮೌಂಟು ಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನೀವೇನು ಮಾಡ್ತೀರಾ, ಸೈಟ್ ಕ್ಲೀನಿಂಗ್ ಆದಮೇಲೆ ಗುಂಡಿ ಎಕ್ಸ್ಕವೇಷನ್ ಮಾಡಬೇಕಾಗುತ್ತೆ ಮಾರ್ಕಿಂಗ್ ಮಾಡಿ. ಇಲ್ಲಿ ನೀವು ಎಕ್ಸ್ಕವೇಷನ್ ಮಾಡ್ತಾ ಇದ್ದೀರಾ ಅಂದರೆ ಮ್ಯಾನ್ಯುವಲಿ ನೀವು ಮಾಡ್ತಾ ಇದ್ದೀರಂದರೆ $12 ಹಿಡಿದು $13 ತನಕ ಲೇಬರ್ ಚಾರ್ಜಸ್ ತೊಗೊತಾರೆ. ಸೊ ಈಗ ನೀವು ಥಂಬ್ ರೂಲ್ ಪ್ರಕಾರ ನೀವು ಕೌಂಟ್ ಮಾಡ್ತಾ ಇದ್ದೀರಂದರೆ ಒಂದು 1200 ಸ್ಕ್ವೇರ್ ಫೀಟು ಫುಲ್ ಸೈಟಿಗೆ ಅರೌಂಡ್ ನಿಮಗೆ ಒಂದು 12 ಗುಂಡಿ ಬರ್ತವೆ. ಸೊ ಒಂದು ಗುಂಡಿ ನಾವು ಈಗ ಕನ್ಸಿಡರ್ ಮಾಡಿದರೆ 5 ಅಡಿ ಅಗಲ ಮತ್ತು ವಿಡ್ತಲ್ಲಿ ಕನ್ಸಿಡರ್ ಮಾಡಿ, ಡೀಪ್ ಐತಲ್ಲ ಒಂದು 5 ಅಡಿ ನಾವು ಐತಲ್ಲ ಲೆಕ್ಕ ಮಾಡ್ಕೋಬಹುದು, 5 ರಿಂದ 6 ಫೀಟ್. ಸೊ ಇಲ್ಲಿ ಐತಲ್ಲ ಮ್ಯಾನ್ಯುವಲಿ ಲೇಬರ್ ಕಡೆಯಿಂದ ಮಾಡ್ತಾ ಇದ್ದೀರಂದರೆ ಒಂದು ಟೋಟಲ್ ಓವರಾಲಿಗೆ ಒಂದು $15,000 ಐತಲ್ಲ ಇಲ್ಲಿ ಲೇಬರಿಗೆ ಬೇಕಾಗುತ್ತೆ. ಅದೇ ನೀವು ಐತಲ್ಲ JCBಯಿಂದ ಗುಂಡಿ ತೆಗಿಸ್ತಾ ಇದ್ದೀರಾ ಅಂದರೆ ಒಂದು ನಿಮಗೆ $10,000 ಒಳಗೆ ಐತಲ್ಲ ಇಲ್ಲಿ ಎಲ್ಲ ಗುಂಡಿ ನೀವು ನೀಟಾಗಿ ತೆಗೆದು ಡ್ರೆಸ್ಸಿಂಗ್ ಮಾಡಿಸ್ಬಹುದು. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನಿಮಗೆ ಗುಂಡಿ ತೆಗೆದಾದ್ಮೇಲೆ ಫೌಂಡೇಶನ್ ಕಟ್ಟಡ ಆದಮೇಲೆ ಅದಕ್ಕೆ ಐತಲ್ಲ ಬ್ಯಾಕ್ ಫಿಲ್ಲಿಂಗ್ ಮಾಡೋಕ್ಕೆ ನಮಗೆ ಐತಲ್ಲ ಒಳ್ಳೆ ಐತಲ್ಲ ಒಂದು ಮಣ್ಣು ಬೇಕಾಗುತ್ತೆ, ಒಂದು ಗ್ರಾವೆಲ್ಲು, ಮೋರಮ್ ಬೇಕಾಗುತ್ತೆ. ಸೊ ಆ ಮೋರಮಿಗೆ ಐತಲ್ಲ ನೀವು ಒಳ್ಳೆ ಗ್ರಾವೆಲ್ ತರಿಸ್ತಾ ಇದ್ದೀರಾ ಅಂದರೆ ಒಂದು ಲೋಡಿಗೆ ನಿಮಗೆ ಒಂದು $5,500 ತನಕ ತೊಗೊತಾ ಇರ್ತಾರೆ 10 ವೀಲಿಗೆ. ಡಿಪೆಂಡ್ ಅಪಾನ್ ದ ಏರಿಯಾ ಆ್ಯಂಡ್ ಲೊಕ್ಯಾಲಿಟಿ. $500 ಮೇಲೆ ಆಗ್ಬಹುದು, ಇಲ್ಲಾಂದರೆ $500 ಕೆಳಗಾಗಬಹುದು. ಸೊ ನಾವು ಐತಲ್ಲ ಇಲ್ಲಿ ಒಂದು $5,500 ಕನ್ಸಿಡರ್ ಮಾಡ್ತಾ ಇದ್ದೀವಿ ಪರ್ ಲೋಡಿಗೆ. ಅಂದರೆ ನಿಮಗೆ ಒಂದು 10 ಲೋಡ್ ಐತಲ್ಲ ನಿಮಗೆ ಇಲ್ಲಿ ಗ್ರಾವೆಲ್ಲು, ಮೋರಮ್ ಬೇಕಾಗುತ್ತೆ. ಸೊ 10 ಲೋಡಿಗೆ ನಾವು ಒಂದು ಲೋಡಿಗೆ $5,500 ಅಂತ ಕನ್ಸಿಡರ್ ಮಾಡಿದರೆ 10 ಲೋಡಿಗೆ $55,000 ಐತಲ್ಲ ಇಲ್ಲಿ ಅಮೌಂಟು ಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಸಿಮೆಂಟ್ ಬಗ್ಗೆ ನೋಡೋಣ.
ಸೊ ಲಾಸ್ಟ್ ಇಯರು 2025ರಲ್ಲಿ ಸಿಮೆಂಟ್ ರೇಟಿಗೆ ಜಿ ಎಸ್ ಟಿ ಐತಲ್ಲ ಕಡಿಮೆ ಮಾಡಿದರು. 28%ಇಂದ 18%ಗೆ ಇಳಿಕೆ ಮಾಡಿದರು ಜಿ ಎಸ್ ಟಿಯಲ್ಲಿ. ಸೊ ಆವಾಗ ರೇಟ್ ಐತಲ್ಲ ಒಂದು 30 to 40 ರುಪೀಸ್ ಐತಲ್ಲ ಡೌನ್ ಆಗಿದ್ವು ಸಿಮೆಂಟ್ ಎಲ್ಲ. ಸೊ ಈಗ ಜನವರಿ 2026ಅಲ್ಲಿ ಅಗೇನ್ ಐತಲ್ಲ ಸಿಮೆಂಟ್ ಕಂಪನಿಯವರು 40 ರೂಪಾಯಿ ತನಕ ಒಂದು ಮೂಟೆಗೆ ಒಂದು ಬ್ಯಾಗಿಗೆ ಐತಲ್ಲ ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಐತಲ್ಲ ಅಗೇನು 340 ರೂಪಾಯಿಂದ ಹಿಡಿದು 380ರಿಂದ 90 ರೂಪಾಯಿ ತನಕ ಐತಲ್ಲ ಸಿಮೆಂಟು ಮೂಟೆಗೆ ಹೋಗ್ತಾ ಇದೆ. ಸೊ ಹಾಗಾಗಿ ನಮಗೆ ಐತಲ್ಲ ಈಗ 1200 ಸ್ಕ್ವೇರ್ ಫೀಟ್ ಅಂದರೆ 12 ಚದರಕ್ಕೆ ನಾವು 550 ಬ್ಯಾಗು, ಒಂದು ಬ್ಯಾಗಿಗೆ 380 ರೂಪಾಯಿ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಐತಲ್ಲ ನಿಮಗೆ 2,10,000 ರೂಪಾಯಿ ಐತಲ್ಲ ಇಲ್ಲಿ ಸಿಮೆಂಟಿಗೆ ಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಬ್ರಿಕ್ಸು ಇಟ್ಟಿಗೆ ಬಗ್ಗೆ ನೋಡೋಣ. ಸೊ ಇಲ್ಲಿ ಐತಲ್ಲ ಒಂದು 1200 ಸ್ಕ್ವೇರ್ ಫೀಟ್ 12 ಚದರ ಮನೆಗೆ ನೀವು ಐತಲ್ಲ ಇಟ್ಟಿಗೆ ಬಳಸ್ತಾ ಇದ್ದೀರಾ ಅಂದರೆ ನೀವು ಒಂದು ಇಟ್ಟಿಗೆ 10 ರೂಪಾಯಿ ಅಂತ ಕನ್ಸಿಡರ್ ಮಾಡಿದರೆ ನಿಮಗೆ ಒಂದು 18,000 ಐತಲ್ಲ ಇಟ್ಟಿಗೆ ಬ್ರಿಕ್ಸ್ ಬೇಕಾಗುತ್ತೆ, ರೆಡ್ ಬ್ರಿಕ್ಸು. ಸೊ ಇದ್ರದ್ದು ಸೈಜ್ ಬಂದು 9 ಇಂಚು 4 ಇಂಚು 3 ಇಂಚ್ ಇರುತ್ತೆ. ಸೊ ಇದು ಐತಲ್ಲ ನಿಮಗೆ 18,000 ಬ್ರಿಕ್ಸು 10 ರೂಪಾಯಿ ಅಂತ ಕನ್ಸಿಡರ್ ಮಾಡಿದರೆ ನಿಮಗೆ 1,80,000 ರೂಪಾಯಿ ಐತಲ್ಲ ಇಲ್ಲಿ ಇಟ್ಟಿಗೆಗೆ ಬೇಕಾಗುತ್ತೆ. ಅದೇ ನೀವು ಐತಲ್ಲ ಸಿಟಿಯಲ್ಲಿ, ಟೌನಲ್ಲಿ, ಮೆಟ್ರೋ ಸಿಟಿಯಲ್ಲಿ ನೀವು ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡ್ತಾ ಇದ್ದೀರಂದರೆ ಅರೌಂಡ್ ನಿಮಗೆ ಒಂದು 4,000 ತನಕ ಐತಲ್ಲ ಸಾಲಿಡ್ ಬ್ಲಾಕ್ಸ್ ಬಳಸ್ತೀರಾ. ಸೊ 4,000 ಸಾಲಿಡ್ ಬ್ಲಾಕ್ಸಿಗೆ ಒಂದು ಒಳ್ಳೆ ಕ್ವಾಲಿಟಿ ನೀವು ತೊಗೊತಾ ಇದ್ದೀರಂದರೆ 40 ರೂಪಾಯಿ ಒಂದು ಬ್ಲಾಕ್ಸಿಗೆ ನಾವು ಕನ್ಸಿಡರ್ ಮಾಡಿದ್ರು ಸೊ ಇಲ್ಲಿ ಐತಲ್ಲ ನಿಮಗೆ 1,60,000 ರೂಪಾಯಿ ಐತಲ್ಲ ಇಲ್ಲಿ ಸಾಲಿಡ್ ಬ್ಲಾಕ್ಸಿಗೆ ಬೇಕಾಗುತ್ತೆ. ಸೊ ಇಟ್ಟಿಗೆಗೆ ಮತ್ತು ಸಾಲಿಡ್ ಬ್ಲಾಕ್ಸಿಗೆ ಜಾಸ್ತಿ ಏನು ವೇರಿಯೇಷನ್ ಆಗೋದಿಲ್ಲ, ಒಂದು 10,000 to 20,000 ರುಪೀಸ್ ಆ ಕಡೆ ಈ ಕಡೆ ಆಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಸ್ಟೀಲು ಕಂಬಿ ಬಗ್ಗೆ ನೋಡೋಣ. ಸೊ ಇಲ್ಲಿ ಐತಲ್ಲ 1,200 ಸ್ಕ್ವೇರ್ ಫೀಟು 12 ಚದರ ಮನೆಗೆ ಒಂದು ಫ್ಲೋರಿಗೆ 3 ಟನ್ನು ಅಷ್ಟು ಕಬ್ಬಣ ಹೋಗುತ್ತೆ, ಅಂದರೆ 30 ಕ್ವಿಂಟಲ್ ಅಷ್ಟು ಕಬ್ಬಣ ಹೋಗುತ್ತೆ. ಸೊ ಇಲ್ಲಿ ಐತಲ್ಲ ನಿಮಗೆ ಒಂದು ಟನ್ನಿಗೆ ಸೊ ಇಲ್ಲಿ ಐತಲ್ಲ ನಾವು 60 ರೂಪಾಯಿ ಅಂತ ಲಾಸ್ಟ್ ಇಯರ್ ತನಕ ತೊಗೊತಾ ಇದ್ವಿ. 65 ರೂಪಾಯಿ 60 ರೂಪಾಯಿ ಅಂತ ವೇರಿಯೇಷನ್ ಆಗ್ತಾಯಿತ್ತು ಅಲ್ಲಿಗೆ. ಸೊ ಈಗ ಇನಿಷಿಯಲಿ ಜನವರಿದಲ್ಲೇ ಐತಲ್ಲ ಆಲ್ರೆಡಿ ಮಾರ್ಕೆಟು ಪ್ಲಸ್ಸಲ್ಲಿದೆ. ಸೊ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ ಡೈಲಿ ಟು ಡೈಲಿ. ಅಂದರೆ ನೀವು ಒಂದು ಟನ್ನಿಗೆ ನಾವು ಇಲ್ಲಿ 70,000 ರೂಪಾಯಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಯಾಕಂದರೆ ಲಾಸ್ಟ್ ಇಯರು ಡಿಸೆಂಬರಲ್ಲೇನೇ ಐತಲ್ಲ 2025ರಲ್ಲಿ 60ರಿಂದ 65 ರೂಪಾಯಿ ತನಕ ಫ್ಲಕ್ಚುಯೇಷನ್ ಆಗ್ತಾ ಇತ್ತು. ಸೊ ಅಗೇನ್ ಐತಲ್ಲ ಮಾರ್ಕೆಟ್ ಜಂಪ್ ಆಗ್ತಾ ಇದೆ. ಸೊ ಅದು ಕನ್ಸಿಡರ್ ಮಾಡಿ ನಾವು ಐತಲ್ಲ 70 ರೂಪಾಯಿ ಅಂತ ಒಂದು ಕೆ ಜಿಗೆ ನಾವು ಇದು ಕೌಂಟ್ ಮಾಡಿದರೆ ಸೊ ನಿಮಗೆ ಒಂದು ಟನ್ನಿಗೆ 70,000 ರೂಪಾಯಿ ಆಗುತ್ತೆ. ಸೊ ನಾವು ಐತಲ್ಲ ಇಲ್ಲಿ 3 ಟನ್ನು ನಮಗೆ 12 ಚದರ ಮನೆಗೆ 3 ಟನ್ ಅಷ್ಟು ಕಬ್ಬಣ ಬೇಕಾಗುತ್ತೆ. ಸೊ 3 ಟನ್ನಿಗೆ ನಾವು ಐತಲ್ಲ 70 ರೂಪಾಯಿ ಅಂತ ಕೆ ಜಿ ಕನ್ಸಿಡರ್ ಮಾಡಿದರೆ 2,10,000 ರೂಪಾಯಿ ಐತಲ್ಲ ಇಲ್ಲಿ ನಿಮಗೆ ಕಂಬಿ TMT ಸ್ಟೀಲಿಗೆ ಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ರಿವರ್ ಸ್ಯಾಂಡು ಸ್ಯಾಂಡ್ ಬಗ್ಗೆ ಹೇಳ್ತೀವಿ. ಸೊ ನಿಮ್ಮ ಮನೆಗೆ ನೀವು ಐತಲ್ಲ ರಿವರ್ ಸ್ಯಾಂಡ್ ಬಳಸ್ತಾ ಇದ್ದೀರಾ ಅಂದರೆ ರಿವರ್ ಸ್ಯಾಂಡು ನಿಮಗೆ ವಿಲೇಜ್ ಏರಿಯಾ ಕಡೆ ಅವೈಲೇಬಲ್ ಇರುತ್ತೆ. ಟೌನಲ್ಲಿ ನಿಮಗೆ ಐತಲ್ಲ ಸ್ಯಾಂಡು P ಸ್ಯಾಂಡೇ ಬಳಸಬೇಕಾಗುತ್ತೆ. ಸೊ ರಿವರ್ ಸ್ಯಾಂಡು ನೀವೇನಾರ ಬಳಸ್ತಾ ಇದ್ದೀರಾ, ನಿಮ್ಮಲ್ಲಿ ಅವೈಲೇಬಲ್ ಇದೆ ಮರಳು ಅಂದರೆ ನೀವು ಐತಲ್ಲ 12 ಚದರ ಮನೆಗೆ ಒಂದು 9 ಟಿಪ್ಪರ್ ಬೇಕಾಗುತ್ತೆ. 9 ಟಿಪ್ಪರ್ ಅಂದರೆ 3,600 ಕ್ಯೂಬಿಕ್ ಫೀಟು. ಒಂದು ಟಿಪ್ಪರ್ ನಿಮಗೆ 400 ಕ್ಯೂಬಿಕ್ ಫೀಟ್ ಲೆಕ್ಕ ಮಾಡಿದರೆ ಒಂದು 9 ಐತಲ್ಲ ಟಿಪ್ಪರ್ ನಿಮಗೆ ಮನೆಗೆ ಬೇಕಾಗುತ್ತೆ. ಸೊ ಇಲ್ಲಿ ಐತಲ್ಲ ನೀವು 65 ರೂಪಾಯಿ ಅಂತಲೂ ಒಂದು ಕ್ಯೂಬಿಕ್ ಫೀಟಿಗೆ ಕನ್ಸಿಡರ್ ಮಾಡಿದರೆ 2,35,000 ರೂಪಾಯಿ ಐತಲ್ಲ ಇಲ್ಲಿ ಮರಳಿಗೆ ಬೇಕಾಗುತ್ತೆ. ನೀವು ಅದೇ ಐತಲ್ಲ ಸ್ಯಾಂಡ್ ಬಳಸ್ತಾ ಇದ್ದೀರಾ, ನಮ್ಮಲ್ಲಿ ಮರಳು ಅವೈಲೇಬಲ್ ಇಲ್ಲ ಅಂದರೆ ಡಬಲ್ ಫಿಲ್ಟ್ರು ಸ್ಯಾಂಡನ್ನೇ ಬಳಸಿ. ಡಬಲ್ ಫಿಲ್ಟ್ರು ಸ್ಯಾಂಡ್ ನಿಮಗೆ ಒಂದು ಕ್ಯೂಬಿಕ್ ಫೀಟಿಗೆ 50 ರೂಪಾಯಿ ಅಂತ ನಾವು ಕನ್ಸಿಡರ್ ಮಾಡಿದರೆ ಸೊ ಇಲ್ಲಿ ಐತಲ್ಲ ನಿಮಗೆ 9 ಟಿಪ್ಪರಿಗೆ ಅಂದರೆ 3,600 ಕ್ಯೂಬಿಕ್ ಫೀಟಿಗೆ ಇಲ್ಲಿ ಐತಲ್ಲ ನಿಮಗೆ 1,80,000 ರೂಪಾಯಿ ಐತಲ್ಲ ನಿಮಗೆ ಇಲ್ಲಿ ಸ್ಯಾಂಡಿಗೆ ಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಜಲ್ಲಿ ಅಗ್ರಿಗೇಟ್ ಬಗ್ಗೆ ನೋಡೋಣ. ಸೊ ನಿಮ್ಮ ಮನೆಗೆ ಐತಲ್ಲ PCC ವರ್ಕಿಗೆ 40 mm ಅಗ್ರಿಗೇಟ್ ಯೂಸ್ ಮಾಡ್ತೀವಿ. ಆಮೇಲೆ ನೀವು ಕಾಂಕ್ರೀಟಿಗೆ ಕಾಲಮು ಬೀಮು ಸ್ಲ್ಯಾಬ್ಸಿಗೆ 20 mm ಜಲ್ಲಿ ಅಗ್ರಿಗೇಟ್ ಐತಲ್ಲ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಐತಲ್ಲ 12 ಚದರ ಮನೆಗೆ ಅರೌಂಡು 1,100 ಕ್ಯೂಬಿಕ್ ಫೀಟ್ ಐತಲ್ಲ ನಿಮಗೆ ಇಲ್ಲಿ ಜಲ್ಲಿ ಬೇಕಾಗುತ್ತೆ. ಅಂದರೆ ಒಂದು ಅರೌಂಡು 3 ಟಿಪ್ಪರ್ ಐತಲ್ಲ ನಿಮಗೆ ಜಲ್ಲಿ ಬೇಕಾಗುತ್ತೆ. ಸೊ 40 ರೂಪಾಯಿ ಪರ್ ಕ್ಯೂಬಿಕ್ ಫೀಟಿಗೆ ಅಂತ ನಾವು ಕನ್ಸಿಡರ್ ಮಾಡಿದರೆ ನಿಮಗೆ ಐತಲ್ಲ ಇಲ್ಲಿ 45,000 ರೂಪಾಯಿ ಐತಲ್ಲ ಇಲ್ಲಿ ಜಲ್ಲಿಗೆ ಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಪ್ಲಂಬಿಂಗ್ ಮಟೀರಿಯಲ್ ಬಗ್ಗೆ ಹೇಳ್ತೀವಿ. ಸೊ ಪ್ಲಂಬಿಂಗ್ ಮಟೀರಿಯಲಲ್ಲಿ ನಿಮಗೆ CPVC, ಹಾಟ್ ಪೈಪ್ಸು, SWR ಪೈಪ್ಸು, ಕೋಲ್ಡ್ ಪೈಪ್ಲೈನು, ಆಮೇಲೆ ನಿಮಗೆ ಐತಲ್ಲ ಸ್ಯಾನಿಟ್ರಿ ವೇರ್ಸು, ಆಮೇಲೆ ಫಿಟ್ಟಿಂಗ್ಸು, ಇದು ಎಲ್ಲ ಸೇರಿ ನಿಮಗೆ ಅರೌಂಡು 1,00,000 ರೂಪಾಯಿ ಐತಲ್ಲ ಇಲ್ಲಿ ನಿಮಗೆ ಎಲ್ಲ ಪ್ಲಂಬಿಂಗ್ ಐಟಮ್ಸಿಗೆ ಬೇಕಾಗುತ್ತೆ. ಇಲ್ಲಿ ನಾವು ಹೇಳ್ತಾ ಇರೋದು ಓನ್ಲಿ ಮಟೀರಿಯಲ್ಲು. ಸೊ ಲೇಬರ್ ಐತಲ್ಲ ನೆಕ್ಸ್ಟ್ ನಿಮಗೆ ಹೇಳ್ತೀವಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ
ಎಲೆಕ್ಟ್ರಿಕಲ್ ಐಟಮ್ಸು ಮನೆಗೆ ಬಳಸೋದ್ರಲ್ಲಿ ಎಷ್ಟು ಖರ್ಚು ಬೇಕಾಗುತ್ತೆ ಅಂತ ಒಂದು 12 ಚದರಕ್ಕೆ ಹೇಳ್ತೀವಿ. ಸೊ ಎಲೆಕ್ಟ್ರಿಕಲ್ ಐಟಮಲ್ಲಿ ನಿಮಗೆ ಕಂಡ್ಯೂಟ್ಸ್ ಬೇಕಾಗುತ್ತೆ, ವಾಲ್ ಪೈಪ್ಸು, RCC ಪೈಪ್ಸು, ಆಮೇಲೆ ವೈರಿಂಗು, ಸ್ವಿಚಸ್ಸು, ಪ್ಲೇಟ್ಸು. ಸೊ ಇದು ಎಲ್ಲ ಐತಲ್ಲ ನಿಮಗೆ ಒಂದು 12 ಚದರ ಮನೆಗೆ 1,00,000 ರೂಪಾಯಿ ಐತಲ್ಲ, ಇಲ್ಲೂ ನಿಮಗೆ ಖರ್ಚು ಬರುತ್ತೆ. ಸೊ ಇಲ್ಲೂ ಐತಲ್ಲ ನಾವು ಲೇಬರ್ ಕನ್ಸಿಡರ್ ಮಾಡಿಲ್ಲ, ಓನ್ಲಿ ಮಟೀರಿಯಲ್ಲು. ಸೊ ಮಟೀರಿಯಲ್ ನಾವು ಇದು ಏನೇನು ಹೇಳ್ತಾ ಇದ್ದೀವಲ್ಲ, ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ಆಮೇಲೆ ಬ್ರಿಕ್ ವರ್ಕು, ಸ್ಟೀಲು, ಇದೆಲ್ಲ ಐತಲ್ಲ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡ್ ಐಟಮೇ ಹೇಳ್ತಾ ಇರೋದು. ಸೊ ನೀವು ಇನ್ನೂ ಮೀಡಿಯಮ್ ಬಜೆಟಿಗೆ ಹೋಗ್ತೀರಂದರೆ ಇನ್ನೂ ಐತಲ್ಲ ಇದ್ರಾಗೆ ಕಡಿಮೆ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನಿಮಗೆ ಟೈಲ್ಸು ಮತ್ತು ಗ್ರಾನೈಟ್ ಬಗ್ಗೆ ಹೇಳ್ತೀವಿ. ಸೊ ಇಲ್ಲಿ ನೀವು ವಿಟ್ರಿಫೈಡ್ ಟೈಲ್ಸು ಫ್ಲೋರಿಂಗಿಗೆ, ವಾಲ್ ಟೈಲ್ಸು ಕಿಚನ್ನಿಗೆ, ಪೂಜಾ ವಾಲ್ ಟೈಲ್ಸು, ಆಮೇಲೆ ನಿಮಗೆ ಐತಲ್ಲ ಯುಟಿಲಿಟಿ, ಆಮೇಲೆ ಪಾರ್ಕಿಂಗು, ಇದಕ್ಕೆಲ್ಲ ನೀವು ಐತಲ್ಲ ವಿಟ್ರಿಫೈಡ್ ಟೈಲ್ಸು, ಸೆರಾಮಿಕ್ ಟೈಲ್ಸು ಬಳಸ್ತಾ ಇದ್ದೀರಾ ಅಂದರೆ ನಿಮಗೆ ಅರೌಂಡು 1,20,000 ರೂಪಾಯಿ ತನಕ ಐತಲ್ಲ ಇಲ್ಲಿ ನಿಮಗೆ ವಿಟ್ರಿಫೈಡ್ ಟೈಲ್ಸಿಗೆ ಖರ್ಚು ಬರುತ್ತೆ. ಅದೇ ನೀವು ಐತಲ್ಲ ಫ್ಲೋರಿಂಗಿಗೆ ನಾವು ಗ್ರಾನೈಟ್ ಮಾಡ್ತೀವಿ, ರಿಮೈನಿಂಗ್ ಎಲ್ಲ ಐತಲ್ಲ ಟೈಲ್ಸ್ ಹಾಕ್ತೀವಿ, ಸೆರಾಮಿಕ್ ಅಂತ ನೀವು ಕನ್ಸಿಡರ್ ಮಾಡಿದರೆ ಅದಕ್ಕೆ ಐತಲ್ಲ ನಿಮಗೆ 1,60,000 ರೂಪಾಯಿ ತನಕ ಐತಲ್ಲ ನಿಮಗೆ ಇಲ್ಲಿ ಖರ್ಚು ಬರುತ್ತೆ. ಸೊ ಇದು ಐತಲ್ಲ ಒಂದು ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಬ್ರ್ಯಾಂಡ್ ನಿಮಗೆ ಐತಲ್ಲ ವಿಟ್ರಿಫೈಡ್ ಟೈಲ್ಸು ಕನ್ಸಿಡರ್ ಮಾಡಿರೋದು ರೇಟು. ನೀವು ಅದೇ ಐತಲ್ಲ ಮೀಡಿಯಮ್ಮಿಗೆ, ಲೋಕಲ್ ಬ್ರ್ಯಾಂಡಿಗೆ, ನೀವು ಕಮರ್ಷಿಯಲ್ಲು, ಸ್ಟ್ಯಾಂಡರ್ಡು ಇಂಥವೆಲ್ಲ ತೊಗೊತಾ ಇದ್ದೀರೈತಲ್ಲ ಇದ್ರಾಗೆ ಇನ್ನೂ ನಿಮಗೆ ಐತಲ್ಲ ರೇಟು ಅಮೌಂಟು ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಪೇಂಟ್ ಬಗ್ಗೆ ಹೇಳ್ತೀವಿ. ಸೊ ನಿಮ್ಮ ಮನೆಗೆ ನೀವು ಪೇಂಟ್ ಮಾಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಗೃಹ ಪ್ರವೇಶ ಮಾಡಬೇಕು ಒಂದು ಒಳ್ಳೆ ಗ್ರ್ಯಾಂಡಾಗಿ ಅಂದರೆ ಸೊ ಇಂಟೀರಿಯರು ಮತ್ತು ಎಕ್ಸ್ಟೀರಿಯರು ಪೇಂಟ್ ಮಾಡಬೇಕಾಗುತ್ತೆ. ಸೊ ಇಂಟೀರಿಯರಲ್ಲಿ ನಿಮಗೆ 2 ಕೋಟು ವಾಲ್ ಪುಟ್ಟಿ, 1 ಕೋಟ್ ಪ್ರೈಮರು, 2 ಕೋಟ್ ಪೇಂಟು. ಆಮೇಲೆ ಎಕ್ಸ್ಟೀರಿಯರಲ್ಲಿ ನಿಮಗೆ ಐತಲ್ಲ 1 ಕೋಟ್ ಪ್ರೈಮರು, 2 ಕೋಟ್ ಪೇಂಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಅರೌಂಡ್ ನಿಮಗೆ ಒಂದು 90,000 ರೂಪಾಯಿ ಇಲ್ಲಿ ಖರ್ಚು ಬರುತ್ತೆ ನಿಮಗೆ ಪೇಂಟಿಗೆ. ಸೊ ನಿಮಗೆ ಇನ್ಸೈಡು ನಿಮಗೆ ಒಂದು ಟ್ರ್ಯಾಕ್ಟ್ರು ಎಮಲ್ಷನ್ ಲೆಕ್ಕಕ್ಕೆ ಐತಲ್ಲ ನಾವು ಕನ್ಸಿಡರ್ ಮಾಡಿದ್ದೀವಿ. ಔಟ್ಸೈಡಿಗೆ ನಿಮಗೆ ಒಂದು ಏಸು ಇಲ್ಲಾಂದರೆ ಅಪೆಕ್ಸ್ ಲೆಕ್ಕಕ್ಕೆ ಐತಲ್ಲ ಇಲ್ಲಿ ನಿಮಗೆ ಕನ್ಸಿಡರ್ ಮಾಡಿದ್ದೀವಿ. ಸೊ ಈ ರೇಟಲ್ಲಿ, ಈ ಬಜೆಟಲ್ಲಿ ನೀವು ಇಕ್ವಿವೆಲೆಂಟು ಯಾವ ಪೇಂಟಲ್ಲೂ ನೀವು ತೊಗೋಬಹುದು. ಸೊ ಒಂದು 90,000 ರೂಪಾಯಿ ಲೆಕ್ಕಕ್ಕೆ ನಿಮಗೆ ಐತಲ್ಲ ಇಲ್ಲಿ ಪೇಂಟು ಮಟೀರಿಯಲಿಗೆ ಖರ್ಚು ಬರುತ್ತೆ. ಹೇಳಿರೋದು ಓನ್ಲಿ ನಾರ್ಮಲ್ ಪೇಂಟ್ ಬಗ್ಗೆ. ಸೊ ನೀವು ಟೆಕ್ಸ್ಚರ್ ಮಾಡ್ತಾ ಇದ್ದೀರಾ, ವುಡನ್ ಕ್ಲಾಡಿಂಗ್ಸ್ ಮಾಡ್ತಾ ಇದ್ದೀರಾ, ಸೆರಾ ಬೋರ್ಡ್ ಹಾಕ್ತಾ ಇದ್ದೀರಾ, ಆಮೇಲೆ ರಾಯಲ್ ಪ್ಲೇ ಮಾಡಿಸ್ತಾ ಇದ್ದೀರಾ ಅಂದರೆ ಇದಕ್ಕೂ ಐತಲ್ಲ ಇನ್ನೂ ಖರ್ಚು ಐತಲ್ಲ ಎಕ್ಸ್ಟ್ರಾ ಬರುತ್ತೆ. ಈಗ ಡೋರು ಮತ್ತು ಫ್ರೇಮ್ ಬಗ್ಗೆ ಹೇಳ್ತೀವಿ. ಸೊ ನಾವು ಐತಲ್ಲ ಇಲ್ಲಿ ಡೋರು ಮತ್ತು ಫ್ರೇಮು ಟೀಕ್ ಕನ್ಸಿಡರ್ ಮಾಡ್ತಾ ಇದ್ದೀವಿ ಮೇನ್ ಡೋರಿಗೆ. ಪೂಜಾಗೆ ಐತಲ್ಲ ಇಲ್ಲಿ ಅದನ್ನು ಟೀಕು ತೇಗದ ಮರ ಐತಲ್ಲ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಮೇನ್ ಡೋರದ್ದು ಬಂದು ಐತಲ್ಲ ಇಲ್ಲಿ ಥಿಕ್ನೆಸ್ ಆಫ್ ದ ಫ್ರೇಮು 6 ಇಂಚು 4 ಇಂಚು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹೈಟು 7 ಅಡಿ. ಡೋರು ಥಿಕ್ನೆಸ್ ಐತಲ್ಲ 2 ಇಂಚ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅದೇ ಐತಲ್ಲ ಈಗ ಪೂಜೆಗೆ 5 ಇಂಚು 3 ಇಂಚು ಥಿಕ್ನೆಸ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹೈಟು 7, ಡೋರಿಂದ ಐತಲ್ಲ 1.5 ಇಂಚು ಥಿಕ್ನೆಸ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಬೆಡ್ರೂಮಿಗೆ ಬಂದರೆ ಐತಲ್ಲ ಇಲ್ಲಿ ನೀಮುಡ್ಡು, ಬೇವಿನ ಮರದ್ದು ಇಲ್ಲಾಂದರೆ ಆಕಾಶಿ ಮರದ್ದು ಐತಲ್ಲ ಕನ್ಸಿಡರ್ ಮಾಡಬಹುದು. ಸೊ ಆಮೇಲೆ ಡೋರ್ಸ್ ಎಲ್ಲ ಐತಲ್ಲ ಇನ್ಸೈಡು ಎಲ್ಲ ಐತಲ್ಲ ನಿಮಗೆ ಇಲ್ಲಿ ರೆಡಿಮೇಡು ಹಾರ್ಡ್ವುಡ್ ಡೋರ್ ಐತಲ್ಲ ಕನ್ಸಿಡರ್ ಮಾಡಿದರೆ 12 ಚದರ ಸೈಟಿಗೆ ಐತಲ್ಲ ನಿಮಗೆ ಇಲ್ಲಿ ಒಂದು 1,00,000 ರೂಪಾಯಿ ಐತಲ್ಲ ಇಲ್ಲಿ ಡೋರು ಮತ್ತು ಫ್ರೇಮಿಗೆ ಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ವಿಂಡೋಸ್ ಬಗ್ಗೆ ಹೇಳ್ತೀವಿ. ಸೊ ವಿಂಡೋಸ್ ಐತಲ್ಲ ನೀವು ಅಲ್ಯೂಮಿನಿಯಂ ಆದರೂ ಕನ್ಸಿಡರ್ ಮಾಡಬಹುದು, UPVC ಆದರೂ ಕನ್ಸಿಡರ್ ಮಾಡಬಹುದು. ಆಮೇಲೆ ಐತಲ್ಲ ಮರದ್ದು ಐತಲ್ಲ ವಿಂಡೋಸು ನೀವು ಐತಲ್ಲ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಐತಲ್ಲ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಈ ವರ್ಷ ಐತಲ್ಲ ಅಲ್ಯೂಮಿನಿಯಂ ರೇಟು ದುಬಾರಿ ಆಗಿದೆ. ಸೊ ಹಾಗಾಗಿ UPVC ಮತ್ತು ಅಲ್ಯೂಮಿನಿಯಂ ರೇಟು ಆಲ್ಮೋಸ್ಟ್ ಸಿಮಿಲರ್ ಆಗಿಬಿಟ್ಟಿದೆ. ಲಾಸ್ಟ್ ಇಯರು ಒಂದು 300 ರೂಪಾಯಿ ರೇಂಜಿಗೆ ಅಲ್ಯೂಮಿನಿಯಂ ಐತಲ್ಲ ವರ್ಕ್ ಮಾಡ್ತಿದ್ರು. ಸೊ ಈಗ ಐತಲ್ಲ 380 ರೂಪಾಯಿ ತನಕ ಐತಲ್ಲ ಅದು ಕಾಸ್ಟ್ ಪರ್ ಸ್ಕ್ವೇರ್ ಫೀಟ್ ತೊಗೊತಾ ಇದ್ದಾರೆ. UPVCದು ಬಂದು ನಿಮಗೆ ಒಂದು 400ರಿಂದ 450 ರೂಪಾಯಿ ಐತಲ್ಲ ಪರ್ ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ UPVC ಆಗಲಿ ಅಲ್ಯೂಮಿನಿಯಂ ವಿಂಡೋಸ್ ಆಗಲಿ ನೀವು ಎರಡರಲ್ಲಿ ಯಾವ್ದು ಮಾಡಿದ್ರೂ ಐತಲ್ಲ ಅರೌಂಡ್ ನಿಮಗೆ 70,000 ರೂಪಾಯಿ ತನಕ ಐತಲ್ಲ ಇಲ್ಲಿ ಖರ್ಚು ಬರುತ್ತೆ 12 ಚದರ ಮನೆಗೆ. ಅದೇ ಐತಲ್ಲ ನೀವು ಮರದ ವಿಂಡೋಸ್ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ನೀವು 1,00,000 ರೂಪಾಯಿ ಐತಲ್ಲ ನಿಮಗೆ ಮರಕ್ಕೆ ವಿಂಡೋಸಿಗೆ ಐತಲ್ಲ ಇಲ್ಲಿ ಅಮೌಂಟು ಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನಮಗೆ MS ರಾಡು, MS ರೇಲಿಂಗ್ಸು, ಕಿಟಕಿಗೆ ರೇಲಿಂಗ್ಸು, ಆಮೇಲೆ ಕಿಟಕಿಗೆ ಐತಲ್ಲ ನಿಮಗೆ ರಾಡ್ಸು, ಆಮೇಲೆ ಐತಲ್ಲ ರೇಲಿಂಗ್ಸ್ ಬೇಕಾಗುತ್ತೆ. ಆಮೇಲೆ ಐತಲ್ಲ ಟ್ಯಾಂಕ್ ಕವರು, ಚೇಂಬರ್ ಕವರು ಇಂಥವೆಲ್ಲವೂ ಐತಲ್ಲ ಬಾಲ್ಕನಿಗೆ ಐತಲ್ಲ ಗ್ರಿಲ್ಲು ಇದೆಲ್ಲ ಮಾಡಬೇಕಾಗುತ್ತೆ. ಸೊ ಇದಕ್ಕೈತಲ್ಲ ಒಂದು ಫ್ಲೋರಿಗೆ ನಾವು ಅರೌಂಡ್ 650 kg ಎಷ್ಟು ಐತಲ್ಲ ನಾವು MS ಸ್ಟೀಲ್ ರಾಡ್ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಐತಲ್ಲ ನಿಮಗೆ 120 ರೂಪಾಯಿ ಅಂತ ನಾವು KG ಇಲ್ಲಿ ಐತಲ್ಲ ಕೌಂಟ್ ಮಾಡ್ತಾ ಇದ್ದೀವಿ. 650 kg ನಿಮಗೆ ಐತಲ್ಲ 120 ರೂಪಾಯಿ ಅಂತ ರೇಟ್ ನಾವು ಕನ್ಸಿಡರ್ ಮಾಡಿದರೆ 78,000 ರೂಪಾಯಿ ಐತಲ್ಲ ನಿಮಗೆ ಇಲ್ಲಿ MS ರಾಡು, ಸ್ಟೀಲು ಗ್ರಿಲ್ಲು, ರೇಲಿಂಗ್ಸಿಗೆ ಬೇಕಾಗುತ್ತೆ.
ಸೊ ಇಲ್ಲಿ ತನಕ ನಾವು ನಿಮಗೆ ಏನೇನು ಹೇಳಿದ್ದೀವಿ ರೇಟ್ಸ್ ಎಲ್ಲ, ಇದು ಓನ್ಲಿ ಮಟೀರಿಯಲ್ ಬಗ್ಗೆ ನಾವು ನಿಮಗೆ ಐತಲ್ಲ ಡೀಟೇಲ್ಸು, ಎಷ್ಟು ಕ್ವಾಂಟಿಟಿ ಎಷ್ಟು ರೇಟ್ ಆಗುತ್ತೆ ಅಂತ ನಾವು ಮಟೀರಿಯಲ್ ಬಗ್ಗೆ ನಿಮಗೆ ಹೇಳಿದ್ದು. ಸೊ ಈಗ ಐತಲ್ಲ ನಿಮಗೆ ಲೇಬರು ಚಾರ್ಜಸ್ ಏನೇನಾಗುತ್ತೆ, ಕಟ್ಟಡ ಕಟ್ಟೋಕ್ಕೆ, ಪ್ಲಂಬಿಂಗಿಗೆ, ಎಲೆಕ್ಟ್ರಿಕಲ್ಲು, ಟೇಲ್ಸು, ಪೇಂಟು, ಇದೆಲ್ಲ ಲೇಬರಿಗೆ ಎಷ್ಟಾಗುತ್ತೆ ಅಂತ ನಾವು ಈಗ ಹೇಳ್ತೀವಿ. ಈಗ ಸಿವಿಲ್ ಕಾಂಟ್ರ್ಯಾಕ್ಟು ಲೇಬರಿಗೆ ಎಷ್ಟು ಚಾರ್ಜಸ್ ಇದೆ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. 35,000 ರೂಪಾಯಿ ಪರ್ ಚದರಕ್ಕೆ ಐತಲ್ಲ, ಒಂದು ಸಿಟಿ ಲೆಕ್ಕಕ್ಕೆ ಐತಲ್ಲ ತೊಗೊತಾ ಇದ್ದಾರೆ. ನಿಮ್ಮ ಊರ ಕಡೆ ಆಗಲಿ ವಿಲೇಜ್ ಕಡೆ ಆಗಲಿ ಒಂದು 2-3 ಸಾವಿರ ರೂಪಾಯಿ, 30,000 ರೂಪಾಯಿಂದ 35,000 ರೂಪಾಯಿ ತನಕ ಐತಲ್ಲ, ಒಂದು 2-3 ಸಾವಿರ ರೂಪಾಯಿ ಆ ಕಡೆ ಈ ಕಡೆ ಆಗಬಹುದು. ಸೊ ನಿಮ್ಮ ಊರಲ್ಲಿ ಎಷ್ಟು ಚಾರ್ಜಸ್ ನಡೀತಾ ಇದೆ ಚದರಕ್ಕೆ ಅಂತ ನಮಗೆ ಐತಲ್ಲ ಕಾಮೆಂಟ್ ಮೂಲಕ ನಿಮ್ಮ ಹೆಸರು ಹಾಕಿ, ನಿಮ್ಮ ಊರಿಂದು ಹೆಸರು ಹಾಕಿ ನಮಗೆ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಮಗೂ ಐತಲ್ಲ ಅನುಕೂಲ ಆಗುತ್ತೆ. ಸೊ ಈಗ ಐತಲ್ಲ ನಾವು ಒಂದು 35,000 ರೂಪಾಯಿ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ ಒಂದು 12 ಚದರ ಮನೆಗೆ 4,20,000 ರೂಪಾಯಿ ಐತಲ್ಲ ಇಲ್ಲಿ ಲೇಬರ್ಗೆ, ಸಿವಿಲ್ ಲೇಬರಿಗೆ ಬೇಕಾಗುತ್ತೆ. ಸೊ ಇದರೊಳಗೆ ಐತಲ್ಲ ಇವರು ಕಂಪ್ಲೀಟ್ ಕಟ್ಟಡ ಮಾಡಿಕೊಡ್ತಾರೆ ನಿಮಗೆ. ಸೊ ಎಂಡ್ ಟು ಎಂಡು. ಸೊ ಇದರೊಳಗೆ ಐತಲ್ಲ ನಿಮಗೆ ಪ್ಲಾಸ್ಟ್ರಿಂಗು, ಬ್ರಿಕ್ ವರ್ಕು, ಚುರ್ಕಿ, ಪ್ಯಾರಾಪೇಟು, ಸಿಂಪಲ್ಲಾಗಿ ಎಲಿವೇಷನು ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ, ಇನ್ಕ್ಲೂಡಿಂಗ್ ಬಾರ್ ಬೆಂಡಿಂಗ್ ಆ್ಯಂಡ್ ಸೆಂಟ್ರಿಂಗ್. ಈಗ ಐತಲ್ಲ ನಿಮಗೆ ಸಮ್ ಟ್ಯಾಂಕು ಮತ್ತು ಕಾಂಪೌಂಡ್ ವಾಲು, ಮತ್ತು ಅದು ಬಿಟ್ಟು ನೀವೇನಾರು ಎಕ್ಸ್ಟ್ರಾ ಮಾಡಿಸ್ತಾ ಇದ್ದೀರಾ ಆರ್ಕಿಟೆಕ್ಚರಲ್ ಡಿಸೈನಲ್ಲಿ ಅಂದರೆ ಅದಕ್ಕೆ ಐತಲ್ಲ ನೀವು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಸೊ ಡಿಪೆಂಡ್ ಅಪಾನು ನೀವು ಯಾವ ಥರ ಐತಲ್ಲ ಮೇಸ್ತ್ರಿ ಜೊತೆಗೆ, ಕಾಂಟ್ರಾಕ್ಟರ್ ಜೊತೆಗೆ ಐತಲ್ಲ ಅಗ್ರಿಮೆಂಟ್ ಮಾಡ್ತೀರಾ, ಅದಕ್ಕೆ ತಕ್ಕಂಥ ಐತಲ್ಲ ರೇಟು ಮತ್ತು ವರ್ಕ್ಸ್ ಐತಲ್ಲ ಇನ್ಕ್ಲೂಡಿಂಗ್ ಆಗುತ್ತೆ. ಯಾಕಂದರೆ ಇದರೊಳಗೆ ಐತಲ್ಲ ಗ್ಯಾಂಗ್ ವರ್ಕು ಬರುತ್ತೆ, ನಿಮಗೆ ಕಾಂಕ್ರೀಟ್ ವರ್ಕು ಬರುತ್ತೆ. ಇದೆಲ್ಲ ಐತಲ್ಲ ನೀವು ಐತಲ್ಲ ಮಾತಾಡಿಕೊಂಡು ಅಗ್ರಿಮೆಂಟ್ ಪ್ರಕಾರ ಐತಲ್ಲ ಕನ್ಸಿಡರ್ ಮಾಡಿ ಕೊಡಬಹುದು. ಈಗ ನಾವು ಒಂದು 12 ಚದರಕ್ಕೆ 35,000 ರೂಪಾಯಿ ಕನ್ಸಿಡರ್ ಮಾಡಿದರೆ 4,20,000 ರೂಪಾಯಿ ಐತಲ್ಲ ಸಿವಿಲ್ ಲೇಬರ್ಗೆ ಕೊಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಪ್ಲಂಬಿಂಗ್ ಲೇಬರ್ ಚಾರ್ಜಸ್ ಬಗ್ಗೆ ಹೇಳ್ತೀವಿ. ಸೊ ಇಲ್ಲಿ ಐತಲ್ಲ ಪ್ಲಂಬಿಂಗು ಯಾವಾಗಲೂ 2 ಟೈಪ್ ಐತಲ್ಲ ಕನ್ಸಿಡರ್ ಮಾಡ್ತೀವಿ. ಒಂದು ಸ್ಕ್ವೇರ್ ಫೀಟ್ ಲೆಕ್ಕನೂ ಐತಲ್ಲ ಕನ್ಸಿಡರ್ ಮಾಡಿ ಕೊಡ್ತೀವಿ, ಇನ್ನೊಂದು ಐತಲ್ಲ ಟಾಯ್ಲೆಟ್ ಕೌಂಟ್ ಮಾಡಿ ಅದ್ರ ಪ್ರಕಾರನೂ ಐತಲ್ಲ ಕೆಲಸ ಕೊಡ್ತೀವಿ. ಸೊ ನಾವು ಐತಲ್ಲ ನಾವು ಸ್ಕ್ವೇರ್ ಫೀಟಾಗಿ ಲೆಕ್ಕ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ 2,200 ರೂಪಾಯಿಂದ ಹಿಡಿದು 2,800 ರೂಪಾಯಿ ತನಕನೂ ಐತಲ್ಲ ಸ್ಕ್ವೇರ್ ಫೀಟು ಚಾರ್ಜಸ್ ಮಾಡ್ತಾ ಇದ್ದಾರೆ. ಅದೇ ನೀವು ಐತಲ್ಲ ಟಾಯ್ಲೆಟ್ ಲೆಕ್ಕ ಕನ್ಸಿಡರ್ ಮಾಡ್ತಾ ಇದ್ದೀರ ಅಂದರೆ ಒಂದು ಜನರಲ್ ಟಾಯ್ಲೆಟು, ಒಂದು ಗೆಸ್ಟ್ ಟಾಯ್ಲೆಟು, ಒಂದು ಅಟ್ಯಾಚ್ ಟಾಯ್ಲೆಟು. ಸೊ 3 ಟಾಯ್ಲೆಟ್ ಲೆಕ್ಕ ಐತಲ್ಲ ಕನ್ಸಿಡರ್ ಮಾಡಿದರೆ ಒಂದು ಟಾಯ್ಲೆಟಿಗೆ 8,000 ರೂಪಾಯಿಂದ ಹಿಡಿದು 12,000 ರೂಪಾಯಿ ತನಕನೂ ತೊಗೊತಾ ಇದ್ದಾರೆ. ಸೊ ಎವರೇಜ್ ಆಗಿ ನಾವು ಒಂದು 10,000 ರುಪೀಸು ಐತಲ್ಲ ಪ್ಲಂಬಿಂಗಿಗೆ ಕೊಡ್ತಾ ಇದ್ದೀವಿ ಅಂದರೆ ಚಾರ್ಜಸ್ಸು ಪರ್ ಟಾಯ್ಲೆಟ್ ಲೆಕ್ಕ. ಸೊ ಇಲ್ಲಿ ಐತಲ್ಲ 3 ಟಾಯ್ಲೆಟಿಗೆ ಅರೌಂಡ್ ಐತಲ್ಲ ಇಲ್ಲಿ 30,000 ರೂಪಾಯಿ ಐತಲ್ಲ ಪ್ಲಂಬಿಂಗ್ ಲೇಬರ್ ಚಾರ್ಜ್ ಖರ್ಚಾಗುತ್ತೆ. ಈಗ ಎಲೆಕ್ಟ್ರಿಕಲ್ ಲೇಬರ್ ಬಗ್ಗೆ ಹೇಳ್ತೀವಿ. ಸೊ ಎಲೆಕ್ಟ್ರಿಕಲ್ ಲೇಬರ್ ಐತಲ್ಲ ಇವ್ರೂ ಸ್ಕ್ವೇರ್ ಫೀಟು ಕನ್ಸಿಡರ್ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಐತಲ್ಲ ಇವ್ರೂ ಲಂಸಮ್ ಆಗೂ ತೊಗೊತಾರೆ. ಸೊ ಇಲ್ಲಿ ನಾವು 2,500 ರೂಪಾಯಿಂದ ಹಿಡಿದು 3,000 ರೂಪಾಯಿ ತನಕನೂ ಐತಲ್ಲ ಎಲೆಕ್ಟ್ರಿಕಲ್ಲು ಲೇಬರ್ ಚಾರ್ಜಸ್ ಕೊಡ್ತಾ ಇದ್ದೀವಿ. ಸೊ ನಾವು 3,000 ರೂಪಾಯಿ ಅಂತ ಕನ್ಸಿಡರ್ ಮಾಡಿದರೆ ಪರ್ ಚದರಕ್ಕೆ ಅಂದರೆ 100 ಸ್ಕ್ವೇರ್ ಫೀಟು 10x10 ಏರಿಯಾಕ್ಕೆ. ಸೊ ಇಲ್ಲಿ 12 ಚದರ ಮನೆಗೆ ಒಂದು ಚದರಕ್ಕೆ 3,000 ರೂಪಾಯಿ ಅಂತ ಕನ್ಸಿಡರ್ ಮಾಡಿದರೆ ಇವರಿಗೆ ಐತಲ್ಲ ಇಲ್ಲಿ 36,000 ರೂಪಾಯಿ ಐತಲ್ಲ ಎಲೆಕ್ಟ್ರಿಕಲ್ ಲೇಬರ್ ಚಾರ್ಜಸ್ ಬರುತ್ತೆ. ಸೊ ಇದರೊಳಗೆ ಐತಲ್ಲ ಇವರು ಇಂಟೀರಿಯರ್ ಚಾರ್ಜಸ್ಸು, ನೀವೇನಾರು ಇಂಟೀರಿಯರ್ ಮಾಡಿಸ್ತಾ ಇದ್ದೀರಾ, POP ಮಾಡಿಸ್ತಾ ಇದ್ದೀರಾ, ಇಂಥವೆಲ್ಲ ಡಿಸೈನ್ ಐತಲ್ಲ ಮಾಡ್ಯುಲರ್ ಕಿಚನಿಗೆ ಏನಾರು ಲೈಟಿಂಗ್ ಹಾಕ್ಸ್ತಾ ಇದ್ದೀರಾ ಅಂದರೆ ಇವ್ರು ಐತಲ್ಲ ಮತ್ತೆ ಸೆಪ್ರೇಟಾಗಿ ಚಾರ್ಜಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ AC ಪಾಯಿಂಟ್ಸು ಅವೆಲ್ಲ ಇರುತ್ತೆ ಎಕ್ಸ್ಟ್ರಾ. ಸೊ ಹಾಗಾಗಿ ಬಿಫೋರ್ ಕೊಡೋಕ್ಕಿಂತ ಮುಂಚೆನೇ ಐತಲ್ಲ ಅವರಿಗೆ ಯಾವುದು ಇನ್ಕ್ಲೂಡ್ ಇರುತ್ತೆ, ಯಾವುದು ಇನ್ಕ್ಲೂಡ್ ಇರೋದಿಲ್ಲ ಅಂತ ಐತಲ್ಲ ಡೀಟೇಲ್ ಆಗಿ ಎಲೆಕ್ಟ್ರಿಕಲ್ ಲೇಬರ್ ಜೊತೆಗೆ ಐತಲ್ಲ ಮಾತಾಡಿಕೊಂಡೆ ನೀವು ಐತಲ್ಲ ಕೆಲಸ ಕೊಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಟೈಲ್ಸು ಮತ್ತು ಗ್ರಾನೈಟು ಲೇಬರ್ ಚಾರ್ಜಸ್ ಎಷ್ಟಾಗುತ್ತೆ ಅಂತ ಹೇಳ್ತೀವಿ. ಸೊ ಫ್ಲೋರಿಂಗಿಗೆ ನೀವು ವಿಟ್ರಿಫೈಡು ಮತ್ತು ಐತಲ್ಲ ಕಿಚನ್ ಪ್ಲ್ಯಾಟ್ಫಾರಮು, ಶೆಲ್ಫು, ಪೂಜಾ ವಾಲು, ಕಿಚನ್ ವಾಲು, ಯುಟಿಲಿಟಿ, ಪಾರ್ಕಿಂಗು ಇದೆಲ್ಲ ನೀವು ಹಾಕಿಸ್ತಾ ಇದ್ದೀರಾ ಅಂದರೆ ಟೈಲ್ಸಿಗೆ ಅಂದರೆ ನಿಮಗೆ 60,000 ರೂಪಾಯಿ ತನಕ ಐತಲ್ಲ ಖರ್ಚು ಬರುತ್ತೆ. ಅದೇ ನೀವು ಗ್ರಾನೈಟ್ ಹಾಕಿಸ್ತಾ ಇದ್ದೀರಾ ಅಂದರೆ ಒಂದು 90,000 ರೂಪಾಯಿ ತನಕ ಐತಲ್ಲ ಇಲ್ಲಿ ಲೇಬರಿಗೆ ಖರ್ಚು ಬರುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಪೇಂಟ್ ಲೇಬರ್ ಚಾರ್ಜಸ್ ಬಗ್ಗೆ ಹೇಳ್ತೀವಿ. ಸೊ ಪೇಂಟ್ ಐತಲ್ಲ ನೀವು ಇನ್ಸೈಡು 2 ಕೋಟ್ ವಾಲ್ ಪುಟ್ಟಿ, 1 ಕೋಟ್ ಪ್ರೈಮರು, 2 ಕೋಟ್ ಪೇಂಟು, ಔಟ್ಸೈಡ್ ಬಂದರೆ 1 ಕೋಟ್ ಪ್ರೈಮರು, 2 ಕೋಟ್ ಪೇಂಟ್ ಮಾಡಿಸ್ತಾ ಇದ್ದೀರಾ ಅಂದರೆ ಲೇಬರ್ ನಿಮಗೆ 4,000 ರೂಪಾಯಿಂದ 5,000 ರೂಪಾಯಿ ತನಕ ಐತಲ್ಲ ಪರ್ ಚದರ 10x10 ಏರಿಯಾ ತೊಗೊತಾ ಇದ್ದಾರೆ. ಸೊ ಅದೇ ನೀವು 12 ಚದರ ಮಾಡಿಸ್ತಾ ಇದ್ದೀರಾ ಅಂದರೆ 60,000 ರೂಪಾಯಿ ತನಕ ಐತಲ್ಲ ಇಲ್ಲಿ ಪೇಂಟು ಲೇಬರ್ ಐತಲ್ಲ ಚಾರ್ಜಸ್ ಮಾಡ್ತಾರೆ. ಸೊ ಇದು ಬಿಟ್ಟು ಐತಲ್ಲ ನೀವು ಎಕ್ಸ್ಟ್ರಾ ಟೆಕ್ಸ್ಚರ್ ಮಾಡಿಸ್ತಾ ಇದ್ದೀರಾ, ಕ್ಲಾಡಿಂಗ್ ಮಾಡಿಸ್ತಾ ಇದ್ದೀರಾ, ವುಡನ್ ಪೇಂಟ್ ಮಾಡಿಸ್ತಾ ಇದ್ದೀರಾ, ರಾಯಲ್ ಪ್ಲೇ ಮಾಡಿಸ್ತಾ ಇದ್ದೀರಾ ಅಂದರೆ ಅದಕ್ಕೆ ಐತಲ್ಲ ಮತ್ತು ಅವರು ಎಕ್ಸ್ಟ್ರಾ ಖರ್ಚು, ಎಕ್ಸ್ಟ್ರಾ ಲೇಬರು ಚಾರ್ಜಸ್ ಮಾಡ್ತಾರೆ. ಸೊ ಯಾವ್ಯಾವ್ದು ಇನ್ಕ್ಲೂಡ್ ಇರುತ್ತೆ ಯಾವುದು ಇರೋದಿಲ್ಲ ಅಂತ ಮುಂಚೆನೇ ಐತಲ್ಲ ಇಬ್ಬರು ನಿರ್ಧಾರ ಮಾಡಿಕೊಂಡು ಕೆಲಸ ಐತಲ್ಲ ಕೊಡಿ. ಮತ್ತು ಮಟೀರಿಯಲ್ಲು ಎರಡೂ ಕೌಂಟ್ ಮಾಡಿದರೆ 23,50,000 ರೂಪಾಯಿ ಐತಲ್ಲ
ಇಲ್ಲಿ 12 ಚದರಕ್ಕೆ ಮನೆಗೆ ಬೇಕಾಗ್ತಾ ಇದೆ ಸಿಂಗಲ್ ಫ್ಲೋರಿಗೆ. ಸೊ ಇದು 23,50,000 ರೂಪಾಯಿ. ನೀವು ಡಿವೈಡೆಡ್ ಬೈ 12 ಅಂದರೆ 12 ಚದರಕ್ಕೆ ಡಿವೈಡ್ ಮಾಡಿದರೆ ನಿಮಗೆ ಐತಲ್ಲ ಇಲ್ಲಿ 1,96,000 ರೂಪಾಯಿ ಐತಲ್ಲ ಒಂದು ಚದರಕ್ಕೆ ಇಲ್ಲಿ ಅಮೌಂಟು ಬರ್ತಾ ಇದೆ 2026ರಲ್ಲಿ. ಸೊ ನಾವು ಇದು ವಿಡಿಯೋ ಮಾಡ್ತಾ ಇರೋದು ಜನವರಿಯಲ್ಲಿ. ಸೊ ಇನ್ನೂ ಐತಲ್ಲ ನಿಮಗೆ 12 ತಿಂಗಳು ಇದ್ದಾವೆ. ಸೊ ವೇರಿಯೇಷನು ಆಗಬಹುದು. ಸೊ ಹಾಗಾಗಿ ಐತಲ್ಲ ನೀವು ಯಾವಾಗಲೂ ಮನೆ ಮಾಡ್ತಾ ಇದ್ದೀರಾ ಅಂದರೆ ಇನ್ನೂ 10% ಅಡಿಷನಲ್ಲೇ ಅಮೌಂಟ್ ಇಟ್ಕೊಂಡು ನೀವು ಐತಲ್ಲ ಮನೆ ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡಿ. ಯಾಕಂದರೆ ವೇರಿಯೇಷನ್ ಆಗಬಹುದು, ಫ್ಲಕ್ಚುಯೇಷನ್ಸ್ ಆಗಬಹುದು, ರೇಟು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ. ಸೊ ಇದು ನಾನು ಹೇಳಿರೋದು ನಿಮಗೆ ಐತಲ್ಲ 2026 ಇನಿಷಿಯಲಿ ಜನವರಿಯಲ್ಲಿ ನಾವು ಮಾಡ್ತಾ ಇರೋದು ವಿಡಿಯೋ ರೇಟು. ಸೊ ನಿಮ್ಮ ಊರಲ್ಲಿ ನಿಮ್ಮ ಕಡೆ ಯಾವ ಥರ ರೇಟ್ ಇದೆ ಸಿಮೆಂಟು ಸ್ಟೀಲ್ ಅಂತ ನೀವು ಐತಲ್ಲ ನಿಮಗೆ ಕಾಮೆಂಟ್ ಮೂಲಕ ತಿಳಿಸ್ಬಹುದು. ಆಮೇಲೆ ಇನ್ನೂ ಏನಂದರೆ ಈಗ ಬ್ರಾಸ್ ರೇಟು, CPVC ಪೈಪ್ಸ್ ರೇಟು, ಆಮೇಲೆ ಅಲ್ಯೂಮಿನಿಯಂ ರೇಟು ಇದೆಲ್ಲ ಆಲ್ರೆಡಿ ಐತಲ್ಲ ಡಿಸೆಂಬರ್ ಎಂಡಿಂದನೇ ಐತಲ್ಲ ಜಂಪ್ ಆಗೋಕ್ಕೆ ಶುರು ಆಗಿದೆ. ಸೊ ಹಾಗಾಗಿ ಐತಲ್ಲ ನಾವು ಇಲ್ಲಿ CPVC ಪ್ಲಂಬಿಂಗು ಏನು ರೇಟ್ ಹೇಳಿದ್ದೀವಲ್ಲ 10% ಅಡಿಷ್ನಲ್ಲೇ ಅಮೌಂಟ್ ಇಟ್ಕೊಂಡು ನೀವು ಐತಲ್ಲ ಮನೆಯನ್ನು ಸ್ಟಾರ್ಟ್ ಮಾಡಿ. ಯಾಕಂದರೆ 2026ರ ಲಕ್ಷಣ ನಮಗೆ ಕಾಣ್ತಾ ಇರೋ ಪ್ರಕಾರ ರೇಟ್ ಎಲ್ಲ ಜಂಪ್ ಆಗೋದೇ ಲಕ್ಷಣ ಕಾಣ್ತಾ ಇದೆ. ಸೊ ಹಾಗಾಗಿ ಐತಲ್ಲ ನೀವು ಒಂದು 10% ಅಡಿಷ್ನಲ್ಲೇ ಇಟ್ಕೊಂಡು ಐತಲ್ಲ ನೀವು ಮನೆಯನ್ನು ಕನ್ಸ್ಟ್ರಕ್ಟ್ ಸ್ಟಾರ್ಟ್ ಮಾಡಿ. ಸೊ ಈಗಿನ ಪರಿಸ್ಥಿತಿ ಪ್ರಕಾರ ಒಂದು ಚದರಕ್ಕೆ 1,96,000 ರೂಪಾಯಿ ಐತಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ನಮಗೆ ಬೇಕಾಗುತ್ತೆ. ಸೊ ಇದರಲ್ಲಿ ಐತಲ್ಲ ನಿಮಗೆ ಅಡಿಷ್ನಲ್ ಚಾರ್ಜಸ್ಸು ಅಂದರೆ ನಿಮಗೆ ಸೈಟು, ಇಂಜಿನಿಯರ್ ಚಾರ್ಜಸ್ಸು, ಗೋರ್ಮೆಂಟ್ ಚಾರ್ಜಸ್ಸು ಎಲ್ಲ ಐತಲ್ಲ ಬಿಟ್ಟು ನಾವು ಐತಲ್ಲ ರೇಟ್ ಹೇಳ್ತಾ ಇರೋದು. ಸೊ ಇದೆಲ್ಲ ಗಮನದಲ್ಲಿಟ್ಕೊಂಡು ನೀವು ಐತಲ್ಲ ನಿಮ್ಮ ಮನೆಯನ್ನು ಸ್ಟಾರ್ಟ್ ಮಾಡಿ. ಒಳ್ಳೆಯದಾಗಲಿ 2026ಕ್ಕೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ನಮ್ಮದು ಆಫೀಸ್ ಐತಲ್ಲ ದಾವಣಗೆರೆಯಲ್ಲಿ ನಿಯರ್ RTO ಆಫೀಸು, ವಿಜಯನಗರ ಎಕ್ಸ್ಟೆನ್ಷನಲ್ಲಿ ದಾವಣಗೆರೆಯಲ್ಲಿ ಆಫೀಸ್ ಇದೆ. ಮಟೀರಿಯಲ್ ಕಾಂಟ್ರಾಕ್ಟು, ಪ್ಲ್ಯಾನಿಂಗ್, ಡಿಸೈನಿಂಗ್ ಬೇಕಂದರೆ ನಮ್ಮನ್ನು ಐತಲ್ಲ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆಮೇಲೆ ಬೆಂಗಳೂರಿಗೆ ಬಂದರೆ JP ನಗರ ನಿಯರ್ ಎಲೆಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮದು ಒಂದು ಆಫೀಸ್ ಇದೆ ಬೆಂಗಳೂರಲ್ಲಿ. ಸೊ ಇಲ್ಲೂ ಐತಲ್ಲ ಮಟೀರಿಯಲ್ ಕಾಂಟ್ರಾಕ್ಟು, ಪ್ಲ್ಯಾನಿಂಗು, ಡಿಸೈನಿಂಗ್, ಕನ್ಸ್ಟ್ರಕ್ಷನ್ನು ನಿಮಗೆ ಐತಲ್ಲ ಮಾಡಿಕೊಡ್ತೀವಿ. ಸೊ ನಿಮ್ಮದು ಏನಾರ 2026ರಲ್ಲಿ ಮನೆ ಕಟ್ಟುವ ಆಸೆ ಇದೆ ಅಂದರೆ ಸೊ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಒಳ್ಳೆ ಐತಲ್ಲ ಕ್ವಾಲಿಟಿ ಮನೆ ಐತಲ್ಲ ನೀವು ಕಟ್ಟಿಸ್ಕೋಬಹುದು ನೆಮ್ಮದಿಯಾಗಿ ವಿತೌಟ್ ಎನಿ ಪ್ರಾಬ್ಲಮ್ಮು. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದಕ್ಕೆ ಶುಭ ದಿನ. ಥ್ಯಾಂಕ್ ಯು.